ನಿಮ್ಮ 8ನೇ ಅಧ್ಯಾಯದ ವಾಸ್ತವ ಸಂಖ್ಯೆಗಳು. ಅದರಲ್ಲಿ ಅಭ್ಯಾಸ 8.4. ಈ ಅಭ್ಯಾಸವನ್ನು ಅಧ್ಯಯನ ಮಾಡುವ ಪೂರ್ವದಲ್ಲಿ ನೀವು ಹಿಂದಿನ ಅಭ್ಯಾಸದಲ್ಲಿ ಏನ್ ಕಲ್ತಿದ್ದೀರಾ ಅಂದ್ರೆ ಅದರಲ್ಲಿ ದಶಮಾಂಶ ಸಂಖ್ಯೆಗಳ ವಿಧಗಳನ್ನು ಕಲ್ತಿದ್ದೀರಾ. ಹಾಗಂದ್ರೆ ದಶಮಾಂಶ ಸಂಖ್ಯೆಗಳ ವಿಧಗಳು ಯಾವುವು? ಒಂದು ಕೊನೆಗೊಳ್ಳುವ ದಶಮಾಂಶ, ಇನ್ನೊಂದು ಕೊನೆಗೊಳ್ಳಲಾರದಂತ ದಶಮಾಂಶ. ಹಂಗಂದ್ರೆ ಕೊನೆಗೊಳ್ಳುವ ದಶಮಾಂಶ ಅಂದ್ರೆ ಕಾಮನ್ ಆಗಿ ಎಕ್ಸಾಂಪಲ್ ಯಾವ ಬರ್ತದೆ? 1/4 ಬರ್ತದೆ. 1/4 ದಶಮಾಂಶ ರೂಪ ಎಷ್ಟಾಗ್ತದೆ? 0.25. ಈಗ ಬಿಂದು ಆದ್ಮೇಲೆ ನಿರ್ದಿಷ್ಟವಾದ ಸಂಖ್ಯೆಗಳು ಬರ್ತಾವೆ, ಆದ್ದರಿಂದ ಇದೇನದು ಕೊನೆಗೊಳ್ಳುವ ದಶಮಾಂಶ. ಕೊನೆಗೊಳ್ಳಲಾರದಂತ ದಶಮಾಂಶದಲ್ಲಿ ಮತ್ ನೀವೇನ್ ಮಾಡ್ಬೇಕಂದ್ರೆ ಇಲ್ಲಿ 2 ವಿಧ ಕಲಿಬೇಕು. ಕೊನೆಗೊಳ್ಳಲಾರದಂತ ದಶಮಾಂಶದಲ್ಲಿ 2 ವಿಧ ಯಾವ್ದಂದ್ರೆ, ಒಂದೇದು ಪುನರಾವರ್ತನೆ ಆಗುವಂತ ದಶಮಾಂಶ, ಇನ್ನೊಂದು ಪುನರಾವರ್ತನೆ ಆಗಲಾರ್ದಂತ ಪುನರಾವರ್ತನೆ ಆಗದ ದಶಮಾಂಶ. ಹಂಗಂದ್ರೆ ಆಗಿರ್ತವೆ ಪುನರಾವರ್ತನೆ ಆಗುವಂತ ದಶಮಾಂಶ ಹೇಗಿರ್ತಾವ ಮತ್ತು ಪುನರಾವರ್ತನೆ ಆಗ್ಲಾರ್ದಂತ ದಶಮಾಂಶ ಹೇಗಿರ್ತಾವ ಅಂದ್ರೆ, ಸಾಮಾನ್ಯದಕ್ಕೊಂದು ಎಕ್ಸಾಂಪಲ್ ತಿಳ್ಕೊಂಡು. ಪುನರಾವರ್ತನೆ ಆಗುವಂತ ದಶಮಾಂಶ ಅಂದ್ರೆ ಫಾರ್ ಎಕ್ಸಾಂಪಲ್ 1/3. ಈಗ 1/3 ನೀವು ದಶಮಾಂಶ ರೂಪದಲ್ಲಿ ನೀವು ಚೆಕ್ ಮಾಡಿದಾಗ ಏನಾಗ್ತದೆ ಅಂದ್ರೆ 1/3 ಮಾಡಿದಾಗ ಪಾಯಿಂಟ್ ಕೊಟ್ಟು 0 ಇಸ್ಕೊಂಡ್ರೆ 3 3 9 ಮತ್ತೆ 0 ಇಸ್ಕೊಂಡ್ರೆ 3 3 9. ಅದೇ ರೀತಿ ಈ 0.33 ಅಂದ್ರೆ ಬಿಂದು ಆದ ನಂತರ ಬರುವಂತ ಸಂಖ್ಯೆಗಳು ಕಂಟಿನ್ಯೂ ಪುನರಾವರ್ತನೆ ಆಗ್ತಿರ್ತಾವೆ. ಈ ರೀತಿಯ ಸಂಖ್ಯೆಗಳಿಗೆ ನಾವೇನಂತೀವಿ? ಪುನರಾವರ್ತನೆ ಆಗುವಂತ ದಶಮಾಂಶ ಅಂತೀವಿ. ನೋಡ್ರಿ, ಪುನರಾವರ್ತನೆ ಆಗುವಂತ ದಶಮಾಂಶ ಸಂಖ್ಯೆಯಲ್ಲಿ ಕೊನೆಗೊಳ್ಳಲಾರದಂತ ದಶಮಾಂಶದಲ್ಲಿ ಇದೇನಿದು ಪುನರಾವರ್ತನೆ ಅಂದ್ರೆ ಇದೇನಾಗಲ್ಲ, ಕೊನೆಗೊಳ್ಳುವುದಿಲ್ಲ. ಮತ್ತೆ ಇದೇನಿದು ಪುನರಾವರ್ತನೆ ಆಗ್ತಿರ್ತಾವ. ಹಂಗಂದ್ರೆ ಕೊನೆಗೊಳ್ಳಲಾರದಂತ ದಶಮಾಂಶದಲ್ಲಿ ಪುನರಾವರ್ತನೆ ಆಗುವಂತ ದಶಮಾಂಶ ಅದು 1/3 ಅಂದ್ರೆ 0.333. ಅಂದ್ರೆ ಬಿಂದು ಆದ ನಂತರ ಸಂಖ್ಯೆಗಳು ಪುನರಾವರ್ತನೆ ಆಗದೇ ಇರುವಂತ ದಶಮಾಂಶಗಳು ಇರ್ತಾವ. ಫಾರ್ ಎಕ್ಸಾಂಪಲ್ ಯಾವ್ದು? 1.435. ಈ ರೀತಿ ನೋಡ್ರಿ, ಬಿಂದು ಆದ ನಂತರ ಬರುವಂತ ಸಂಖ್ಯೆಗಳು ಕಂಟಿನ್ಯೂ ಏನಾಗ್ತಿಲ್ಲ, ಪುನರಾವರ್ತನೆ ಆಗ್ತಾ ಇಲ್ಲ. ಆದ್ರೂ ಏನಿದು ಕೊನೆಗೊಳ್ಳಲಾರದಂತ ದಶಮಾಂಶ. ಹಾಗಾದ್ರೆ ಕೊನೆಗೊಳ್ಳಲಾರದಂತ ದಶಮಾಂಶದಲ್ಲಿ ಪುನರಾವರ್ತನೆ ಅಂದ್ರೆ ಬಿಂದು ನಂತರ ಬರುವ ಸಂಖ್ಯೆಗಳು ಪುನರಾವರ್ತನೆ ಆಗುವಂತ ದಶಮಾಂಶ. ಈ ರೀತಿ ಇಲ್ಲಿ ನೋಡ್ರಿ, ಬಿಂದು ನಂತರ ಬರುವಂತ ಸಂಖ್ಯೆಗಳು ಪುನರಾವರ್ತನೆ ಆಗದಂತ ದಶಮಾಂಶ. ಹಾಗಾದ್ರೆ ನಾವೇನ್ ಮಾಡ್ತೇವೆ ಅಂದ್ರೆ ಈ ರೀತಿಯಾಗಿ ನಾವೇನ್ ಮಾಡ್ತೀವಿ? ದಶಮಾಂಶ ಸಂಖ್ಯೆಗಳನ್ನ ವಿಭಜನೆ ಮಾಡಿ ಈ ಕೊನೆಗೊಳ್ಳುವ ದಶಮಾಂಶಕ್ಕೆ ನಾವೇನಂತೀವಿ? ಕಾಮನ್ ಆಗಿ p/q ರೂಪದಲ್ಲಿ ಬರೀಬಹುದು. ಇದೇನಿದು ಭಾಗಲಬ್ಧ ಸಂಖ್ಯೆ. ನೋಡ್ರಿ, ಪುನರಾವರ್ತನೆ ಆಗುವಂತ ಸಂಖ್ಯೆಗಳನ್ನು ನೋಡ್ರಿ ನಾವು p/q ರೂಪದಲ್ಲಿ ಬರೀಬಹುದು. ಇದೇನಿದು ಭಾಗಲಬ್ಧ ಸಂಖ್ಯೆ. ಆದ್ರೆ ಯಾವುದು ಪುನರಾವರ್ತನೆ ಆಗುವುದಿಲ್ಲವೋ ಇವಾಗೇನಿದು ಇದೊಂದೇನಿದು ಅಭಾಗಲಬ್ಧ ಸಂಖ್ಯೆ ಅಂತ ನಾವೇನ್ ಮಾಡ್ತೀವಿ? ಹೇಳ್ತೀವಿ ಅಭಾಗಲಬ್ಧ. ಫಾರ್ ಎಕ್ಸಾಂಪಲ್ √3, √5, √6 ಈ ರೀತಿಯಾದ ಸಂಖ್ಯೆಗಳು ನಿಮ್ಗೆ ಏನಾಗ್ತಾವ್? ಬಿಡ್ತಾವ್. ಹಾಗಾದ್ರೆ ನೋಡ್ರಿ, ಈ ರೀತಿಯಾಗಿ ನೀವು ಸರಿಯಾದ ಕಾನ್ಸೆಪ್ಟ್ ಅನ್ನ ಅರ್ಥ ಮಾಡ್ಕೊಂಡ್ರೆ ನಿಮ್ಗೆ ಏನಾಗ್ತದೆ? ಅಭ್ಯಾಸ 8.4 ಏನಾಗ್ತದೆ? ಈಸಿ ಆಗ್ತದೆ. ಹಾಗಾದ್ರೆ ಕೊನೆಗೊಳ್ಳುವ ದಶಮಾಂಶನು ಏನಿದು ಭಾಗಲಬ್ಧ ಸಂಖ್ಯೆ. ಕೊನೆಗೊಳ್ಳಲಾರದಂತ ದಶಮಾಂಶದಲ್ಲಿ ಪುನರಾವರ್ತನೆ ಆಗುವಂತ ದಶಮಾಂಶ ಭಾಗಲಬ್ಧ ಸಂಖ್ಯೆ. ಆದ್ರೆ ಕೊನೆಗೊಳ್ಳಲಾರದಂತ ದಶಮಾಂಶದಲ್ಲಿ ಪುನರಾವರ್ತನೆ ಆಗುವ ದಶಮಾಂಶ ಏನಿದೆಯಲ್ಲ, ಇದು ಪುನರಾವರ್ತನೆ ಆಗುವ ದಶಮಾಂಶ ಭಾಗಲಬ್ಧ ಸಂಖ್ಯೆ. ಪುನರಾವರ್ತನೆ ಆಗ್ಲಾರ್ದಂತ ದಶಮಾಂಶ ಏನಿದೆಯಲ್ಲ, ಇದೇನಿದು ಇದೊಂದೇನಿದು ಅಭಾಗಲಬ್ಧ ಸಂಖ್ಯೆ ಅಂತ ನಾವೇನ್ ಮಾಡ್ತೀವಿ? ಕರಿತೀವಿ. ಹಾಗಾದ್ರೆ ನಾವು ನೆಕ್ಸ್ಟ್ ಏನ್ ಮಾಡೋಣ? ಇದರಲ್ಲಿ ನಿಮ್ಗೆ ಏನ್ ಬರ್ತದೆ ಅಂದ್ರೆ ಅಭ್ಯಾಸ 8.4 ನಲ್ಲಿ ಬರುವಂತ ಕಾನ್ಸೆಪ್ಟ್ ಏನಿದೆ ಅಂದ್ರೆ ಇಲ್ಲಿ ಪ್ರಮೇಯ 8.6 ಇದೆ. ಹಾಗಾದ್ರೆ ಪ್ರಮೇಯ 8.6 ಏನ್ ಹೇಳ್ತದೆ ಅಂದ್ರೆ, ಈಗ ನಿಮ್ಗೆ ಏನ್ ಕೇಳ್ತಾರೆ? ಒಂದು ಕ್ವಶನ್ ಕೇಳ್ತದೆ, ಏನು ಒಂದು 4/5 ಅನ್ನೋದು ಇದೊಂದು ಕ್ವಶನ್ ಇದೆ. ಏನದು? ಭಿನ್ನರಾಶಿ. ಈ ಭಿನ್ನರಾಶಿ ಏನ್ ಮಾಡ್ಬೇಕು? ದಶಮಾಂಶ ರೂಪ ಕಂಡುಹಿಡ್ಬೇಕು ನಾವು. ದಶಮಾಂಶ ರೂಪ ಕಂಡುಹಿಡಿದ್ರೆ ಇದು ಏನ್ ಮಾಡುದು? ಇದು ನಮ್ ಕ್ವಶನ್ ಏನ್ ಕೇಳ್ತಾನೆ? ಇದು ಕೊನೆಗೊಳ್ಳೋ ದಶಮಾಂಶನು ಅಥವಾ ಕೊನೆಗೊಳ್ಳಲಾರದಂತ ದಶಮಾಂಶ, ಈ ರೀತಿಯಾಗಿ ನಮ್ಗೆ ಕೇಳ್ತಾನೆ. ಈಗ ನಾವೇನ್ ಮಾಡ್ತೀವಿ? ಇದನ್ನ ಚೆಕ್ ಮಾಡ್ಬೇಕಂದ್ರೆ 5 ಏನ್ ಮಾಡ್ತೀವಿ? ಈ ರೀತಿ ಹೊರಗೆ ಹಚ್ಚಿ 4 ಏನ್ ಮಾಡುದು? ಒಳಗೆ ಹಚ್ಚಿದಾಗ ಪಾಯಿಂಟ್ ಕೊಟ್ಟು 0 ತಗೊಂಡು ಅಂದ್ರೆ 5 ಎಷ್ಟಾಗ್ತದೆ? 5 8 40 0 0. ಇದ್ರ ಆನ್ಸರ್ ಎಷ್ಟು ಬಂತು? 0.8 ಬಂತ. 0.8 ಬಂದಿದೆ ಅಂದ್ರೆ ಇದು ಕೊನೆಗೊಳ್ಳುವ ದಶಮಾಂಶ. ಈಗ ನಾವೇನ್ ಮಾಡಿದ್ವಿ? ಇದನ್ನ ಭಾಗಾಕಾರ ವಿಧಾನದಿಂದ ನಾವೇನ್ ಮಾಡಿದ್ವಿ? ಇದು ಕೊನೆಗೊಳ್ಳುವ ದಶಮಾಂಶ ಅಂತ ನಾವು ಕಂಡಿಡ್ತೀವಿ. ಈಗ ನಾವೇನ್ ಮಾಡ್ತೀವಿ ಅಂದ್ರೆ ಈ ರೀತಿಯಾಗಿ ದೊಡ್ಡ ಸಂಖ್ಯೆಗಳನ್ನು ಕೊಟ್ಟಾಗ, ಈಗ 4 5 ಚಿಕ್ಕ ಸಂಖ್ಯೆ ಇದೆ. ಒಂದ್ ವೇಳೆ ದೊಡ್ಡ ಸಂಖ್ಯೆಗಳನ್ನ ಕೊಟ್ಟಾಗ ನಾವೇನ್ ಮಾಡ್ಬೇಕಂದ್ರೆ ಈ ರೀತಿ ಭಾಗಾಕಾರ ವಿಧಾನದಿಂದ ಮಾಡುದು ಏನಾಗ್ತದೆ? ಏನಾಗ್ತದೆ? ಬಹಳ ಟೈಮ್ ಏನಾಗ್ತದೆ? ಜಾಸ್ತಿ ತಗೊಂತದೆ. ಆದ್ರಿಂದ ನಾವೇನ್ ಮಾಡ್ಬೋದು? ಈ ಪ್ರಮೇಯ 8.6 ಅನ್ನ ಬಳಸ್ಕೊಂಡು ದೊಡ್ಡ ದೊಡ್ಡ ಸಂಖ್ಯೆಗಳನ್ನು ಕೊಟ್ಟಾಗ ನಾವೇನ್ ಮಾಡ್ಬೋದು? ಅದು ಕೊನೆಗೊಳ್ಳುವ ದಶಮಾಂಶನು ಅಥವಾ ಕೊನೆಗೊಳ್ಳಲಾರದಂತ ದಶಮಾಂಶನ ಅಂತ ನಾವೇನ್ ಮಾಡುದು? ಈಸಿಯಾಗಿ ಏನ್ ಮಾಡುದು? ಕಡಿಮೆ ಸಮಯದಲ್ಲಿ ನಾವೇನ್ ಮಾಡುದು? ಈ ಪ್ರಮೇಯವನ್ನು 8.6 ಅನ್ನ ಬಳಸ್ಕೊಂಡು ನಾವೇನ್ ಮಾಡ್ಬೋದು? ಹೇಳ್ಬೋದು. ಹಾಗಾದ್ರೆ ಪ್ರಮೇಯ 8.6 ಏನ್ ಹೇಳ್ತದೆ ಅಂದ್ರೆ, ಈಗ x is equal to p/q. x is equal to p/q ಅಂದ್ರೆ x ಅನ್ನ ನಾವು p/q ರೂಪದಲ್ಲಿ ಬರೆದೇನಂದ್ರೆ ಇದೊಂದು ಭಾಗಲಬ್ಧ ಸಂಖ್ಯೆ. ಹಾಗಾದ್ರೆ x is equal to p/q ಎಂಬುದು ಒಂದು ಭಾಗಲಬ್ಧ ಸಂಖ್ಯೆ ಆಗಿರ್ಲಿ. ಇಲ್ಲಿ q ದ ಒಂದು ಅವಿಭಾಜ್ಯ ಪದಗಳು ನೋಡ್ರಿ,
ಪಿ ಬೈ ಕ್ಯೂ ಎಕ್ಸ್ ಇಸ್ ಈಕ್ವಲ್ ಟು ಪಿ ಬೈ ಕ್ಯೂ ಇದೆ. ಕ್ಯೂದ ಅವಿಭಾಜ್ಯ ಅಪವರ್ತನ, ನಿಮ್ಗೆ ಅವಿಭಾಜ್ಯ ಅಪವರ್ತನಗಳನ್ನು ಹೇಗೆ ತೆಗೆಯುವುದು ಅಂತ ಗೊತ್ತಿದೆ. ಫಾರ್ ಎಕ್ಸಾಂಪಲ್ 10 ಇದೆ, 10ರ ಅವಿಭಾಜ್ಯ ಅಪವರ್ತನ ತೆಗಿಬೇಕು 2 ಐದ್ಲಿ ಮತ್ತೆ 5 ಒಂದ್ಲಿ. ಹಂಗಂದ್ರೆ 10ನ ಯಾವ ರೀತಿ ಬರೀಬಹುದು 2 ಇಂಟು 5 ಹೌದಾ. ಹಂಗಂದ್ರೆ ನೋಡ್ರಿ ಎಕ್ಸ್ ಇದೊಂದು ಏನಿದು ಪಿ ಬೈ ಕ್ಯೂ ಎಂಬ ಭಾಗಲಬ್ಧ ಸಂಖ್ಯೆ ಆಗಿರ್ಲಿ, ಇಲ್ಲಿ ಏನಾಗ್ತದೆ ಇಲ್ಲಿ ಕ್ಯೂನ ಏನ್ ಹೇಳ್ತಾನೆ ಅಲ್ಲಿ, ಇದು ಅವಿಭಾಜ್ಯ ಭಾಗಲಬ್ಧ ಸಂಖ್ಯೆ ಆಗಿರ್ಲಿ, ಇಲ್ಲಿ ಏನಾಗುತ್ತೆ ಕ್ಯೂದ ಅವಿಭಾಜ್ಯ ಅಪವರ್ತನಗಳು ಅದು ಯಾವ ರೀತಿ ಇರ್ಬೇಕಂದ್ರೆ ನೋಡ್ರಿ ಅವಿಭಾಜ್ಯ ಸಂಖ್ಯೆ ಆಗಿರ್ಲಿ, ಇಲ್ಲಿ ಏನದ ರೂಪದಲ್ಲಿದ್ದು ಅದು ಇಲ್ಲೊಂದು ಎಕ್ಸ್ ಇಸ್ ಈಕ್ವಲ್ ಟು ಪಿ ಬೈ ಕ್ಯೂ ಒಂದು ಭಾಗಲಬ್ಧ ಸಂಖ್ಯೆ ಆಗಿದ್ದು, ಇಲ್ಲಿ ಏನಾಗಿದೆ ಇಲ್ಲಿ ಕ್ಯೂದ ಅಪವರ್ತನಗಳು ಯಾವ ರೀತಿ ಇರಬೇಕು ಹೇಳ್ರಿ, 2n ಇಂಟು 5m ರೂಪದಲ್ಲಿ ಇರ್ಬೇಕು. ನಿಮ್ ಟೆಕ್ಸ್ಟ್ ಬುಕ್ ನಲ್ಲಿ ಇದೆ ನೋಡ್ರಿ, ಸರಿಯಾಗಿ ನೋಡ್ಕೊಟ್ರೆ ಪ್ರಮೇಯ 8.6 ಎಕ್ಸ್ ಇಸ್ ಈಕ್ವಲ್ ಟು ಪಿ ಬೈ ಕ್ಯೂ ಒಂದು ಭಾಗಲಬ್ಧ ಸಂಖ್ಯೆ ಆಗಿದೆ. ಇಲ್ಲಿ ಏನಾದ್ರು ಕ್ಯೂದ ಅವಿಭಾಜ್ಯ ಅಪವರ್ತನಗಳು ಇಲ್ಲಿ ನೀವು ಏನ್ ಮಾಡ್ಬೇಕು, ಇದನ್ನ ಕ್ಯೂ ಏನ್ ಮಾಡ್ರಿ ಈ ಸೆಂಟೆನ್ಸ್ ಅನ್ನ ಆಡ್ ಮಾಡ್ಬೇಕು, ಇದ್ರೊಳಗೆ ಬರ್ತದೆ. ಕ್ಯೂದ ಅವಿಭಾಜ್ಯ ಅಪವರ್ತನಗಳು ಯಾವ ರೀತಿ ಇರಬೇಕು, 2m ಇಂಟು 5m ರೂಪದಲ್ಲಿ ಇದ್ದು, ಇಲ್ಲಿ ಏನಾಗ್ತದೆ ಅಂದ್ರೆ n ಮತ್ತು m ಗಳು ಋಣಾತ್ಮಕವಲ್ಲದ ಪೂರ್ಣಾಂಕಗಳಾಗಿರ್ಲಿ, ಅವಾಗ ನಾ ಏನ್ ಮಾಡುದು, ಅವಾಗ ಆ ಎಕ್ಸ್ ಎಂಬುದು ಅಂತ್ಯಗೊಳ್ಳುವ ದಶಮಾಂಶ ವಿಸ್ತರಣೆಯನ್ನು ಹೊಂದಿದೆ ಅಂತ ನಾವೇನ್ ಮಾಡಿದ್ವಿ, ಇಲ್ಲಿ ಏನ್ ಮಾಡಿದ್ವಿ ಪ್ರಮೇಯ 8.6 ಹೇಳ್ತದೆ. ಈ ಸೆಂಟೆನ್ಸ್ ಅನ್ನ ನಾವೇನ್ ಮಾಡ್ಬೇಕು, ಸರಿಯಾಗಿ ಅರ್ಥ ಮಾಡ್ಕೊಳ್ತೇವೆ. ಹಾಗಾದ್ರೆ ಈಗ ನಾವು ಯಾವ್ದಾದ್ರು ಒಂದು ಸಂಖ್ಯೆ ತೆಗೆದುಕೊಂಡ್ವಿ, ಫಾರ್ ಎಕ್ಸಾಂಪಲ್ ಎಕ್ಸ್ ಇಸ್ ಈಕ್ವಲ್ ಟು 4/5 ಹೌದಾ, ಅಥವಾ ಇದನ್ನ ಪಿ ಬೈ ಕ್ಯೂ ಅಂದ್ರೆ ಏನು 4/5. ಹಾಗಾದ್ರೆ ಈ ಕೆಳಗೆ ಏನು ಛೇದ ಇದೆಯಲ್ಲ ಕ್ಯೂ, ಅಂದ್ರೆ ಇಲ್ಲಿ ಕ್ಯೂ ಏನಾಗ್ತದೆ ಹೇಳ್ರಿ 5 ಆಗ್ತದೆ. ಹಾಗಾದ್ರೆ ಈ ಕ್ಯೂ ನ ಯಾವ ರೂಪದಲ್ಲಿ ಬರೀಬೇಕು, ನಾನು ಯಾವ ರೂಪದಲ್ಲಿ ಬರೀಬೇಕು 2n 5m ರೂಪದಲ್ಲಿ ಬರೀಬೇಕು. ಯಾವುದೇ ಸಂಖ್ಯೆ ಇರಲಿ ಅದ್ ಯಾವ ರೂಪದಲ್ಲಿ ಬರೀಬೇಕು 2n ಮತ್ತು 5m ರೂಪದಲ್ಲಿ ಬರೀಬೇಕು. ಒಂದ್ ವೇಳೆ ಈ ರೀತಿ ಬರ್ದು ಅಂದ್ರೆ ನಾವು ಮತ್ತೆ ಬರೀಬೇಕು. ಮತ್ತೆ ನೋಡ್ರಿ ಕಂಡೀಷನ್ ಇದೆ, ಎನ್ ಮತ್ತು ಎಂ ಗಳು ಋಣಾತ್ಮಕವಲ್ಲದ ಪೂರ್ಣಾಂಕಗಳು. ಸಾಮಾನ್ಯ ಪೂರ್ಣಾಂಕಗಳು ಅಂದ್ರೆ ಆಯಿಂದ ಸೂಚಿಸ್ತೇವೆ ಪೂರ್ಣಾಂಕಗಳನ್ನ, ಅದ್ರಲ್ಲಿ ಏನ್ ಬರ್ತದೆ 0 ಬರ್ತದ, +r−1 +r−2 ಬರ್ತದೆ. ಆದ್ರೆ ಇದೇನಂದ್ರೆ ನಾವು ಕೇವಲ ಧನಾತ್ಮಕ ಇದೆ, ಋಣಾತ್ಮಕವಲ್ಲದ ಅಂದ್ರೆ ಧನಾತ್ಮಕ ಅಂದ್ರೆ ಕೇವಲ 0 1 2 3 ಅಪ್ ಟು ಹೀಗೆ ಇದೇ ರೀತಿ ಹೋಗ್ತಿರ್ತದೆ. ಹಾಗಾದ್ರೆ mn ಇದೇ ರೀತಿಯ ಸಂಖ್ಯೆಗಳನ್ನ ತೆಗೆದುಕೊಳ್ಬೇಕು ನಾವು, 0 ಆಗಿರ್ಬೋದು 1 ಆಗಿರ್ಬೋದು 2 ಆಗಿರ್ಬೋದು 3 ಆಗಿರ್ಬೋದು ಕಂಟಿನ್ಯೂ ಏನಾದ್ರೂ ಆಗಿರ್ಬೋದು. ಹಾಗಾದ್ರೆ ನೆಗೆಟಿವ್ ಸಂಖ್ಯೆಗಳಾಗಂಗಿಲ್ಲ ಯಾವ್ದು m ಮತ್ತೆ n. ಹಾಗಾದ್ರೆ ನೋಡ್ರಿ ಎಕ್ಸ್ ಇಸ್ ಈಕ್ವಲ್ ಟು ಪಿ ಬೈ ಕ್ಯೂ ಒಂದು ಭಾಗಲಬ್ಧ ಸಂಖ್ಯೆ ಆಗಿರ್ಲಿ, ಇಲ್ಲಿ ಕ್ಯೂದ ಅವಿಭಾಜ್ಯ ಅಪವರ್ತನಗಳು ಯಾವ ರೀತಿ ಇರಬೇಕು 2n ಮತ್ತೆ 5m ರೂಪದಲ್ಲಿ ಇರಬೇಕು. n ಮತ್ತು m ಗಳು 0 ಆಗಿರ್ಬೋದು 1 ಆಗಿರ್ಬೋದು 2 ಆಗಿರ್ಬೋದು ಅಪ್ ಟು ಅನಂತದವರೆಗೂ ಆಗಿರ್ಬೋದು. ಯಾಕಂದ್ರೆ ಅದು ಕೊಟ್ಟಿದ್ದಾನೆ ನೋಡ್ರಿ n ಮತ್ತು m ಗಳಿಂದ ಋಣಾತ್ಮಕವಲ್ಲದ ಪೂರ್ಣಾಂಕಗಳು. ಅವಾಗ ಈ ರೀತಿ ಬರ್ದು ಅಂದ್ರೆ ನಾವು 2n ಇಂಟು 5m ರೀತಿ ಬರ್ದು ಅಂದ್ರೆ ಅವಾಗ ಏನಾಗ್ತದೆ ಎಕ್ಸ್ ಎಂಬುದು ಇದೊಂದು ಅಂತ್ಯಗೊಳ್ಳುವ ದಶಮಾಂಶ ವಿಸ್ತರಣೆಯನ್ನು ಹೊಂದಿದೆ ಅಂತ ನಾವ್ ನೋಡೋದು ಬರೀಬಹುದು. ಈಗ ನೋಡ್ರಿ 4/5 ಇದೆ, ಇದು ಅಂತ್ಯಗೊಳ್ಳುವ ದಶಮಾಂಶ ವಿಸ್ತರಣೆ ಹೊಂದಿದೆ ಅಂತ ನಾವೇನ್ ಮಾಡಿದ್ವಿ ಭಾಗಾಕಾರ ವಿಧಾನದಿಂದ ಮಾಡಿದ್ವಿ. ಆದ್ರೂ ನಾವೇನ್ ಮಾಡೋಣ ಈ ರೀತಿ ಈ ಪ್ರಮೇಯದ ಮೆಥಡ್ ಇಂದ ಮಾಡೋಣ. ಹಂಗಂದ್ರೆ ಎಕ್ಸ್ ಇಸ್ ಈಕ್ವಲ್ ಟು 4/5 ಇದೆ. ಈ 5 ಅನ್ನ ನಾವ್ ಯಾವ ರೀತಿ ಬರೀಬೇಕು ಹೇಳ್ರಿ, 5 ಅಂದ್ರೆ ಕ್ಯೂ ಅನ್ನ ನಾ 2n ಇಂಟು 5m ಬರ್ದೇನ. ಹಂಗಂದ್ರೆ ಇಲ್ಲಿ ಏನ್ ಮಾಡ್ಬೇಕು 5 ಅನ್ನು ಕೂಡ ಏನ್ ಮಾಡುದು 2n ಇಂಟು 5m ರೂಪದಲ್ಲಿ ಬರೀಬೇಕು. ನೋಡ್ರಿ 4 ಆಸ್ ಇಟ್ ಇಸ್ ಬರೋಣ. ಈಗ ಏನ್ ಮಾಡೋಣ 5 ಇದೆ 5:1 ಅಂದ್ರೆ ಏನು m ಅಂದ್ರೆ ಏನಾಗ್ತದೆ 1 ಆಗ್ತದೆ. ನೋಡ್ರಿ m 1 ಆಗ್ಬೋದು. ಇನ್ನೊಂದು ನಮ್ಗೆ ಏನ್ ಮಿಸ್ ಆಗೈತಿ ಇಲ್ಲಿ 2n ಮಿಸ್ ಆಗಿದೆ. ಅಂದ್ರೆ ನಾವು 2 ಬರೋದು ಅದ್ರ ಮೇಲೆ ಏನ್ ಮಾಡಿ ಪವರ್ 0 ಕೊಡ್ಬೋದು. 0 ಬರ್ಬೋದಾ ನೋಡ್ರಿ, m n ಗಳು ಏನಾಗಿರ್ಬೋದು 0 ಆಗಿರ್ಬೋದು 1 ಆಗಿರ್ಬೋದು 2 ಆಗಿರ್ಬೋದು 3 ಆಗಿರ್ಬೋದು. ಹಾಗಾದ್ರೆ ನಾವೇನ್ ಮಾಡಿದ್ವಿ 4 ಈ 5 ಅನ್ನ ಹೆಂಗ್ ಮಾಡಿದ್ವಿ 2:0 ಇಂಟು 5:1 ಬರುತ್ತೆ. ಯಾಕಂದ್ರೆ 2:0 ವ್ಯಾಲ್ಯೂ ಎಷ್ಟು 1 ಇಂಟು 5 ಏನಾಗ್ತದೆ ಅಗೇನ್ 5 ಆಗ್ತದೆ. ಆದ್ರಿಂದ ನಾವೇನ್ ಮಾಡ್ಬೇಕು ಜಸ್ಟ್ ಯಾವ್ದಾದ್ರು ಒಂದು ಸಂಖ್ಯೆ ತೆಗೆದುಕೊಂಡು 4/5 ಸಂಖ್ಯೆಯನ್ನು ತೆಗೆದುಕೊಂಡು 4 ನ ಆಸ್ ಇಟ್ ಇಸ್ ಇಟ್ಟು ಛೇದವನ್ನ ಅಂದ್ರೆ ಕ್ಯೂ ಅನ್ನ ನಾವೇನ್ ಮಾಡ್ಬೇಕು ಯಾವ ರೀತಿ ಬರಬೇಕು 2n ಮತ್ತೆ 5m ರೂಪದಲ್ಲಿ ಬರಬೇಕು. ಇಲ್ಲಿ n ಅಂದ್ರೆ ನೋಡ್ರಿ 0, m ಅಂದ್ರೆ ಏನಿಲ್ಲಿ 1 ಬರಿಬೋದಲ್ಲ, 0 ಆಗ್ಬೋದು 1 ಆಗ್ಬೋದು. ಈ ರೀತಿ ಬರೆದಂದ್ರೆ ಇದೇನಾಗ್ತದೆ ಒಂದು ಏನದು ಅಂತ್ಯಗೊಳ್ಳುವ ದಶಮಾಂಶ ವಿಸ್ತರಣೆಯನ್ನು ಮಾಡಿದ್ರೆ ಹೊಂದಿದೆ, ಅಂತ್ಯಗೊಳ್ಳುವ ದಶಮಾಂಶ ವಿಸ್ತರಣೆಯನ್ನು ಹೊಂದಿದೆ ಅಂತ ಬರಿಬಹುದು. ಅಂದ್ರೆ ಈ ರೀತಿಯಾಗಿ ನಾವು ನಿಮ್ಗೆ ಎಕ್ಸಾಂಪಲ್ ಕೊಟ್ಟಂದ್ರೆ ನಿಮ್ಗೆ ಈಸಿಯಾಗಿ ಏನಾಗ್ತದೆ ಪ್ರಮೇಯ 8.6 ಏನಾಗ್ತದೆ ಅರ್ಥ ಆಗ್ತದೆ. ಹಾಗಾದ್ರೆ ನಾವೇನ್ ಮಾಡೋಣ ಈ ಎಕ್ಸಾಂಪಲ್ಸ್ ಅನ್ನ ತಿಳ್ಕೊಳಕ್ಕೆ ಪೂರ್ವದಲ್ಲಿ ಇನ್ನೊಂದು ಪ್ರಮೇಯನ ನಾವೇನ್ ಮಾಡೋಣ ಬಿಡ್ಸೋಣ. ಇನ್ನೊಂದು ಪ್ರಮೇಯ ಏನ್ ಹೇಳ್ತದೆ ಅಂದ್ರೆ ಎರಡು ಪ್ರಮೇಯನ ಒಟ್ಟಿಗೆ ನಾವು ಅರ್ಥ ಮಾಡ್ಕೊಂಡಾಗ ಈಸಿಯಾಗಿ ಏನ್ ಮಾಡೋದು ಎರಡು ಪ್ರಮೇಯದ ಮೇಲೆ ಒಮ್ಮೆಲೆ ಏನ್ ಮಾಡೋಣ ಪ್ರಾಬ್ಲಮ್ಸ್ ಅನ್ನ ಬಿಡಿಸೋಣ. ಪ್ರಮೇಯ 8.7 ಏನ್ ಹೇಳ್ತದೆ ಅಂದ್ರೆ ಸೇಮ್ ಎಕ್ಸ್ ಇಸ್ ಈಕ್ವಲ್ ಟು ಪಿ ಬೈ ಕ್ಯೂ ಎಂಬುದು ಭಾಗಲಬ್ಧ ಸಂಖ್ಯೆ ಆಗಿದೆ. ಇಲ್ಲಿ ಏನಾಗ್ತದೆ ಅಂದ್ರೆ ಕ್ಯೂದ ಅವಿಭಾಜ್ಯ, ಇಲ್ಲಿ ಕ್ಯೂ ಅಂತ ಆಡ್ ಮಾಡ್ಕೋರಿ, ಕ್ಯೂದ ಅವಿಭಾಜ್ಯ ಅಪವರ್ತನಗಳು ಏನಿರ್ಬೇಕಂದ್ರೆ 2n ಮತ್ತೆ
5m ರೂಪದಲ್ಲಿ ಇಲ್ಲದೆ ಹೋದಾಗ, ಇಲ್ಲದೆ ಅಂದ್ರೆ ಅದು ಒಂದ್ ವೇಳೆ ಬರೆಯೋದಕ್ಕೆ ಆಗ್ಲಿಲ್ಲಪ್ಪ ನಮ್ಗೆ 2n ಮತ್ತು 5m ರೂಪದಲ್ಲಿ, ಈಗ x is equal to p/q ಇದೆಯಾ, q ಅನ್ನ ನಮ್ಗೆ ಯಾವ ರೀತಿ ಬರೆಯೋದು ಸಾಧ್ಯ ಇಲ್ಲ, 2n ಮತ್ತು 5m ಬರೆಯೋದಕ್ಕೆ ಸಾಧ್ಯ ಇಲ್ಲ ಅಂದ್ರೆ ಮತ್ತೆ ನಿಮ್ಗೆ ಏನಾದ್ರು ನಿಮ್ಗೆ ಗೊತ್ತಿದೆ m ಮತ್ತು n ಗಳು ಅಥವಾ n ಮತ್ತು m ಗಳು ಇವೇನು ಋಣಾತ್ಮಕವಲ್ಲದ ಪೂರ್ಣಾಂಕಗಳು. ಅಂದ್ರೆ m ಮತ್ತು n ಏನಾಗಿರ್ಬೋದು ಹೇಳ್ರಿ, 0 1 2 ಅಪ್ ಟು ಅನಂತದವರೆಗೂ ಏನಾದ್ರೂ ಆಗಿರ್ಬೋದು. m ಮತ್ತು n ಗಳು ಏನದು ಋಣಾತ್ಮಕವಲ್ಲದ ಪೂರ್ಣಾಂಕಗಳು. ಅವಾಗ ನಾವೇನ್ ಅನ್ಬೋದು ಅಂದ್ರೆ ಈ x ಎಂಬುದು ಒಂದು ಅಂತ್ಯಗೊಳ್ಳದ ದಶಮಾಂಶ. ಒಂದ್ ವೇಳೆ ಬರೆಯೋಕ್ ಆಗ್ಲಿಲ್ಲ ಅಂದ್ರೆ 2n ಮತ್ತು 5m ರೂಪದಲ್ಲಿ ಬರೆಯೋಕ್ ಆಗ್ಲಿಲ್ಲ ಅಂದ್ರೆ x ಏನಾಗ್ತದೆ, ಒಂದು ಅಂತ್ಯಗೊಳ್ಳದ ಏನಾಗ್ತದೆ, ಒಂದು ದಶಮಾಂಶ ವಿಸ್ತರಣೆಯನ್ನು ಆಗ್ತದೆ. ಫಾರ್ ಎಕ್ಸಾಂಪಲ್ ತಗೊಂಡ್ ಮಾಡೋಣ. ಎಕ್ಸಾಂಪಲ್ ಏನ್ ಹೇಳ್ತೈತೆ ಅಂದ್ರೆ, ಫಾರ್ ಎಕ್ಸಾಂಪಲ್ 1/7 ಇದೆ, x is equal to 1/7. ಈಗ ನಾವೇನ್ ಮಾಡ್ಬೇಕು, q ಅನ್ನ ನಾವೇನ್ ಮಾಡ್ಬೇಕು, 2n ಮತ್ತು 5m ರೂಪದಲ್ಲಿ ಬರೀಬೇಕು. ಹಾಗಾದ್ರೆ ನಾವು ಈಗ x is equal to 1/7 ಇದೆಯಾ, 7 as it is ಇಟ್ಟು 2 ಏನು 2 ಮತ್ತು 5 ಅಂತ ಬರ್ದ್ವಿ. ಈಗ ನೋಡ್ರಿ ಇದೇನಿದೆ, m ನು 0 n 0, ಯಾಕೆ 2 ನು 1 5 ನು 1 ಬರ್ದ್ವಿ. ಆದ್ರೂ ಏನಾಗ್ತದೆ, ನಮಗೇನ್ ಹೇಳಿದ ನಾನು, q ಅನ್ನ ಕೇವಲ 2n ಮತ್ತು 5m ರೂಪದಲ್ಲಿ ಬರಬೇಕು. ಈಗ ನಾನು 2 5 ಬರೆದ್ರು ನನಗೇನಾಗ್ತದೆ, 7 ಏನಾಗ್ತದೆ, ಅಡ್ಡಿ ಆಗ್ತದೆ. ಈ 7 ಅಡ್ಡಿ ಆಗೋದ್ರಿಂದ ನಮ್ಗೆ ಏನ್ ಮಾಡಕ್ ಬರೋದಿಲ್ಲ, ಇದನ್ನ ಎಕ್ಸಾಕ್ಟ್ ಆಗಿ ನಾವು 2 ಮತ್ತು 5 ರೂಪದಲ್ಲಿ ಬರೆಯಕ್ ಸಾಧ್ಯವಿಲ್ಲ. ಆದ್ರಿಂದ ಇದೇನಿದೆಯಲ್ಲ 1/7 ಇದೊಂದು ಅಂತ್ಯಗೊಳ್ಳದ ದಶಮಾಂಶ ವಿಸ್ತರಣೆಯನ್ನು ಹೊಂದಿದೆ ಅಂತ ನಾವೇನ್ ಮಾಡ್ಬೋದು, ಬರೀಬಹುದು. ಫಾರ್ ಎಕ್ಸಾಂಪಲ್ ಭಾಗಾಕಾರ ವಿಧಾನ ಮಾಡಿದ್ರೆ ಗೊತ್ತಾಗುತ್ತೆ. 1 2 0 ಕೊಟ್ರೆ 7 1 ಎಷ್ಟಾಗ್ತದೆ, 7 3 ಉಳಿತು. ಮತ್ತೇನ್ ಮಾಡುದು, 0 ಕೊಡ್ಬೇಕು, ಎಷ್ಟಾಗ್ತದೆ, 7 3 21, 7 4 ಎಷ್ಟು, 28 ಎಷ್ಟು 2. ಅದೇ ಕಂಟಿನ್ಯೂಸ್ ಹೋಗ್ತಾನೆ ಇರ್ತದೆ. ಆದ್ರಿಂದ ಯಾವ ಸಂಖ್ಯೆಯಲ್ಲಿ p/q ಎಂಬ ಭಾಗಲಬ್ಧ ಸಂಖ್ಯೆಯಲ್ಲಿ q ಅನ್ನ ಏನಾದ್ರೂ 2n ಮತ್ತು 5m ರೂಪದಲ್ಲಿ ಬರೆಯೋಕೆ ಸಾಧ್ಯವಿಲ್ಲ ಅಂದ್ರೆ ಆ x ಎಂಬ ಒಂದು ಸಂಖ್ಯೆ ಇರ್ತದಲ್ಲ, ಅಥವಾ 1/7 ಎಂಬ ಸಂಖ್ಯೆ ಇರ್ತದಲ್ಲ, ಇದೇನಿದೊಂದು ಅಂತ್ಯಗೊಳ್ಳದೇ ಇರುವ ಒಂದು ದಶಮಾಂಶ ವಿಸ್ತರಣೆಯನ್ನು ಹೊಂದಿದೆ ಅಂತ ನಾವೇನ್ ಮಾಡ್ಬೇಕು, ಪ್ರಮೇಯ 8.7 ಇಂದ ನಾವೇನ್ ಮಾಡ್ಕೋಬೇಕು, ಅರ್ಥ ಮಾಡ್ಕೋಬೇಕು. ಪ್ರಮೇಯ 8.6 ಮತ್ತು 8.7 ಇಂದ ಏನು ಗೊತ್ತಾಯ್ತಂದ್ರೆ, 2n ಮತ್ತು 5m ಇಂದ ಬರೆಯಕ್ ಸಾಧ್ಯ ಆಯ್ತಂದ್ರೆ ಅದೊಂದು ಅಂತ್ಯಗೊಳ್ಳುವ ದಶಮಾಂಶ ವಿಸ್ತರಣೆಯನ್ನು ಹೊಂದಿದೆ. ನೋಡ್ರಿ ಬರ್ದ್ವಿ ನಾವು 5 ಹೆಂಗ್ ಬರ್ದ್ವಿ, 5 ಮತ್ತು 2 ಬರ್ತೀವಿ, ನಡುಕ್ ಮತ್ತೆ ಯಾವ್ದು ಏನು ಕ್ವಾಂಟಿಟಿ ಇಲ್ಲಿ. ಆದ್ರಿಂದ ಇದು ಅಂತ್ಯಗೊಳ್ಳುವ ದಶಮಾಂಶ ವಿಸ್ತರಣೆಯನ್ನು ಹೊಂದಿದೆ. ಆದ್ರೆ ಇಲ್ಲಿ ನೋಡ್ರಿ ಇದೇನಿದೆ, 2n ಮತ್ತು 2m ಇಂಟು 5n ಬರ್ದು ಇಲ್ಲಿ ಒಂದು 7 ಏನಾಗ್ತದೆ, ಅಡ್ಡಿ ಆಗ್ತದೆ. ಆದ್ರಿಂದ ಇದೇನ್ ಮಾಡೋದಿಲ್ಲ, ಅಂತ್ಯಗೊಳ್ಳದ ದಶಮಾಂಶ ವಿಸ್ತರಣೆಯನ್ನು ಹೊಂದಿಲ್ಲ ಅಂತ ನಾವೇನ್ ಮಾಡಿದ್ವಿ, ಪ್ರಮೇಯ 8.7 ಇಂದ ನಾವೇನ್ ಮಾಡಿದ್ವಿ, ಅರ್ಥ ಮಾಡ್ಕೊಂಡ್ವಿ. ಈಗ ಇದ್ರ ಮೇಲೆ ನಾವೇನಾದ್ರೂ ಎಕ್ಸಾಂಪಲ್ ಬಿಡಿಸಿದ್ರೆ ಎರಡೂ ಪ್ರಮೇಯ ನಿಮ್ಗೆ ಏನಾಗ್ತದೆ, ಇನ್ ಮತ್ತೊಂದಿಷ್ಟು ಏನಾಗ್ತದೆ, ಕ್ಲಿಯರ್ ಆಗ್ತದೆ. ಹಾಗಾದ್ರೆ ಎಕ್ಸಾಂಪಲ್ ಯಾವ ರೀತಿ ಬರ್ತದೆ ಅಂದ್ರೆ, ಉದಾಹರಣೆಗಳು, ಒಂದು 3/8 ಇದೆ, ಮತ್ತೆ ಇನ್ನೊಂದು 13/125 ಇದೆ, ಮತ್ತೆ 7/80 ಇದೆ, ಮತ್ತೆ ಇನ್ನೊಂದು 1/, ಕಾಮನ್ ಆಗಿ ನಾವು ಯಾವ್ದು ಎಕ್ಸಾಂಪಲ್ ತಗೋಣ, 1/7 ಅಥವಾ 1 ಏನ್ ಮಾಡೋಣ, 3 ತೆಗೆದುಕೊಳ್ಳೋಣ. ಹಾಗಾದ್ರೆ ಈ ರೀತಿಯಾಗಿರುವಂತ ಒಂದು ಭಿನ್ನರಾಶಿಗಳನ್ನ ನಾವು ದಶಮಾಂಶ ರೂಪದಲ್ಲಿ ಬರೆದಾಗ ಅದು ಅಂತ್ಯಗೊಳ್ಳುವ ದಶಮಾಂಶನು ಅಥವಾ ಅಂತ್ಯಗೊಳ್ಳಲಾರದಂತ ದಶಮಾಂಶನು, ಇದನ್ನ ನಾವೇನ್ ಮಾಡ್ಬೇಕು, ಯಾವ ಸಹಾಯದಿಂದ ಮಾಡ್ಬೇಕು ನಾವು, ಪ್ರಮೇಯ 8.6 ಮತ್ತು 8.7 ಎಂಬ ಎರಡು ಪ್ರಮೇಯಗಳ ಸಹಾಯದಿಂದ ಮಾಡ್ಬೇಕು. ಅಂದ್ರೆ 8.6 ಏನ್ ಹೇಳ್ತದೆ, p/q ರೂಪದಲ್ಲಿರುವ ಒಂದು ಭಿನ್ನರಾಶಿಯನ್ನ ಆ q ಅನ್ನ ನಾವೇನ್ ಮಾಡ್ಬೇಕು, 2m ಮತ್ತು 5n ಅಥವಾ 2n ಮತ್ತು 5m ರೂಪದಲ್ಲಿ ಬರಿಬೇಕು ನಾವು. ಬರೆದ್ರೆ ಅದು ಅಂತ್ಯಗೊಳ್ಳುವ ದಶಮಾಂಶ. ಬ್ರೇಕ್ ಆಗ್ಲಿಲ್ಲ ಅಂದ್ರೆ 8.7 ಏನಾಗ್ತದೆ, ಅದು ಅಂತ್ಯಗೊಳ್ಳಲಾರದಂತ ದಶಮಾಂಶ ಅಂತ ಈ ಎರಡು ಪ್ರಮೇಯ ನಮಗೆ ಹೇಳ್ತಾವ. ಹಾಗಾದ್ರೆ ಇದನ್ನ ನಾವೇನ್ ಮಾಡೋಣ, 8 ಅನ್ನ ಯಾವ ರೀತಿ ಬರಿಬಹುದು, 2³ ಬರಿಬಹುದು. ನೋಡ್ರಿ 2³ ಅಂದ್ರೆ ಎಷ್ಟು, 8. ಈಗ ನಮ್ಗೆ 2m ಸಿಕ್ಕಿದೆ, ಇನ್ನೊಂದ್ ಏನ್ ಬೇಕಾಗಿತ್ತು ನಮ್ಗೆ, 5n ಬೇಕಾಗಿದೆ. ಅದರಿಂದ ನಾವೇನ್ ಮಾಡಿದ್ವಿ, 5 ಬರ್ಕೊಂಡು ಮ್ಯಾಕ್ ಪವರ್ ಏನ್ ಮಾಡಿದ್ವಿ, 0 ಮಾಡಿದ್ವಿ. ಯಾಕೆ 5 ಪವರ್ ಎಷ್ಟು 1. ಹಾಗಾದ್ರೆ ಈಗ ನಾವೇನ್ ಮಾಡಿದ್ವಿ, p/q ರೂಪದಲ್ಲಿ ಇದೆ, 3 ಇಟ್ವಿ. 8 ಅನ್ನ ನಾವು ಯಾವ ರೀತಿ ಬರ್ದ್ವಿ, 2m ಮತ್ತೆ 5n ರೂಪದಲ್ಲಿ ಬರ್ದ್ವಿ. ಹಂಗಂದ್ರೆ ಬರದ್ವಿ ಅಂದ್ರೆ ಇದೇನಿದೊಂದು ಅಂತ್ಯಗೊಳ್ಳುವ ದಶಮಾಂಶ. ಈ ರೀತಿಯಾಗಿ ನಾವು ಪ್ರಮೇಯ 8.6 ಅನ್ನ ಬಳಸ್ಕೊಂಡು ನಾವ್ ಏನ್ ಮಾಡಿದ್ವಿ, ಇದು ಅಂತ್ಯಗೊಳ್ಳುವ ದಶಮಾಂಶ ಅಂತ ಹೇಳಿದ್ವಿ. ಅದೇ ರೀತಿ 13/125 ಇದೆ, ಇದನ್ನ ನಾವು ಯಾವ ರೀತಿ ಬರೀಬೇಕು ಅಂದ್ರೆ, ಇದನ್ನ ಈ q ಅನ್ನ p/q, ಅದರಲ್ಲಿ q ಅನ್ನ ನಾವೇನ್ ನೋಡ್ಬೇಕು, 2m ಮತ್ತೆ 5n ರೂಪದಲ್ಲಿ ಬರೀಬೇಕು. ಹಾಗಂದ್ರೆ 13 as it is. ಈ 125 ನ ನಾವು ಯಾವ ರೀತಿ ಬರೀಬಹುದು, 5 5 125 125 ಹಂಗಂದ್ರೆ 5³ ಅಂತ ಬರೀಬಹುದು. ಹಾಗಂದ್ರೆ ಇದರಲ್ಲಿ ಈಗಾಗಲೇ 5n ಇದೆ, ಇನ್ನೊಂದು ಏನ್ ಮಿಸ್ ಆಗಿದೆ, 2m ಒಂದು ಮಿಸ್ ಆಗಿದೆ. ಆದ್ರಿಂದ ನಾವೇನ್ ನೋಡ್ಬೇಕು, 2:0 ಅಂತ ತೆಗೆದುಕೊಳ್ಬೇಕು. 2:0 ಅಂದ್ರೆ ಏನು, 1 ಅಲ್ಲ, ಅದು ಅಷ್ಟೇ, 1 ಇದ್ರೆ ಅಷ್ಟೇ, ಬಿಟ್ರು ಅಷ್ಟೇ. ಹಂಗಂದ್ರೆ ಏನು, ಈಗ ನಾವು 13 ನಾವೇನ್ ಮಾಡಿದ್ವಿ, 2:0 ಮತ್ತು 5:3 ಅಂದ್ರೆ 2m ಮತ್ತೆ 5n ರೂಪದಲ್ಲಿ ಬರೆದ್ರೆ ಇದೇನಿದೊಂದು ಅಂತ್ಯಗೊಳ್ಳುವ
ಅಂತ್ಯಗೊಳ್ಳುವ ಒಂದು ದಶಮಾಂಶ ಅಂತ ನಾವೇನ್ ಮಾಡ್ಬೋದು ಬರೀಬಹುದು. ನೆಕ್ಸ್ಟ್ ಇದಕ್ ಬರ್ರಿ. ಈಗ ATN ನಾವ್ ಯಾವ ರೀತಿ ಬರೀಬಹುದು ಚೆಕ್ ಮಾಡ್ರಿ. ATN ನಾವು ಕಾಮನ್ ಆಗಿ ಅವಿಭಾಜ್ಯ ಅಪೂರ್ಣಾಂಕಗಳ ಇದನ್ನ ಗುಣಲಬ್ಧದಾಗ ಬರ್ಕೊಂಡ್ಬಿಟ್ರೆ 2 2 40 2 20 ಆಗ್ತದೆ, 2 10 2 5 ಮತ್ತು 5 1 1 2 3 4 ಅಂದ್ರೆ 2 ಈಗ 7 ಇದು 80 ಯಾವ ರೀತಿ ವಿಭಜನೆ ಮಾಡಬಹುದು? 2 4 ಇಂಟು ಏನಿದೆ 1 5 ಇದೆ, 5 1. ಈಗಾಗಲೇ ನಾವು ಏನು ಅಡಿಷನಲ್ ಆಗಿ ತಗೊಳ್ಳೋಂತ ಅವಶ್ಯಕತೆ ಇಲ್ಲ, ಯಾಕಂದ್ರೆ ಇದು 2m ಮತ್ತೆ 5n ಈಗಾಗಲೇ ಇದೆ. ಅಂದ್ರೆ m ಅಂದ್ರೆ 4, n ಅಂದ್ರೆ 1. ಅಂದ್ರೆ ನಾವು ಏನ್ ಮಾಡ್ಬೋದು, ಇದು Q1 ನಾವು ಈಗಾಗಲೇ 2m ಮತ್ತು 5n ರೂಪದಲ್ಲಿ ಬರೆದೇ ಬಿಟ್ಟಿದ್ದೀವಿ. ಆದ್ರಿಂದ ಇದು ಒಂದು ಅಂತ್ಯಗೊಳ್ಳುವ ದಶಮಾಂಶ ಅಂತ ನಾವೇನ್ ಮಾಡ್ಬೋದು ಬರಿಬಹುದು. ನೆಕ್ಸ್ಟ್ ಇದಕ್ಕೆ ಬರ್ರಿ 1/3. 1/3 ಇಲ್ಲಿ 2 ಇಲ್ಲ 5 ಇಲ್ಲ, ಆದ್ರೂ ನಾವೇನ್ ಮಾಡ್ತೀವಿ 1/3 ತೆಗೆದುಕೊಂಡು 2 5 ತೆಗೆದುಕೊಂಡ್ವಿ. ಆದ್ರೂ ನಮ್ಗೆ ಏನಾಗ್ತದೆ, ಇಲ್ಲಿ 3 ಅಡಿಷನಲ್ ಆಗಿ ಬರ್ತದೆ. ನಮಗೇನು Q1 ಓನ್ಲಿ ಕೇವಲ 2 ಮತ್ತು 2m ಮತ್ತು 5n ಇರ್ಬೇಕು, ಅದು ಬಿಟ್ಟು ಬೇರೆ ಯಾವ ಸಂಖ್ಯೆನೂ ಇರಬಾರ್ದು. ಈಗ 2m ಮತ್ತು 5n ಮಾಡಿದ್ರು ಇಲ್ಲಿ 3 ಅಡಿಷನಲ್ ಆಗಿ ಬರ್ತದಲ್ಲ, ಆ 3 ಅಡಿಷನಲ್ ಆಗಿ ಬರೋದು ಏನಾಗ್ತದೆ, ಇದು ನಮ್ಗೆ ಏನ್ ಮಾಡ್ತದೆ, ಪ್ರಾಬ್ಲಮ್ ಅನ್ನು ಉಂಟು ಮಾಡ್ತದೆ, ಅಡ್ಡಿಯನ್ನು ಉಂಟು ಮಾಡ್ತದೆ. ಆದ್ರಿಂದ ಇದನ್ನೇನ್ ಮಾಡಕ್ ಬರಲ್ಲ, ಇದರಿಂದ ಅಂತ್ಯಗೊಳ್ಳುವ ದಶಮಾಂಶ ವಿಸ್ತರಣೆ ಹೊಂದಿಲ್ಲ. ಇದು ಅಡ್ಡಿ ಮಾಡ್ತದಲ್ಲ, ಅದಕ್ಕೆ ಏನದು ಅಂತ್ಯಗೊಳ್ಳುವ ವಿಸ್ತರಣೆಯನ್ನು ಹೊಂದಿಲ್ಲ ಅಂತ ನಾವೇನ್ ನೋಡಬೇಕು ಬರಿಬೇಕು. ಅಂತ್ಯಗೊಳ್ಳಲಾರದಂತ ದಶಮಾಂಶ, ಅಂತ್ಯಗೊಳ್ಳಲಾರದ ದಶಮಾಂಶ. ಈ ರೀತಿಯಾಗಿ ನೀವು ಅಭ್ಯಾಸದಲ್ಲಿ ಬರುವ ಕ್ವಶನ್ಸ್ ಅನ್ನ ಪ್ರಮೇಯ 8.6 ಮತ್ತು ಪ್ರಮೇಯ 8.7 ಅನ್ನು ಬಳಸ್ಕೊಂಡು ನೀವೇನ್ ಮಾಡ್ಬೋದು, ಅಂತ್ಯಗೊಳ್ಳುವ ಅಥವಾ ಅಂತ್ಯಗೊಳ್ಳಲಾರದಂತ ದಶಮಾಂಶ ಎಂಬುದನ್ನು ನೀವೇನ್ ಮಾಡ್ಬೋದು ಕಂಡುಹಿಡಿಬಹುದು. ಅದೇ ರೀತಿ ಇದೇ ವ್ಯಾಲ್ಯೂಸ್ ಅನ್ನ ಕೊಟ್ಟು ಈಗ ದಶಮಾಂಶದ ವ್ಯಾಲ್ಯೂ ನಿಮ್ಗೆ ಕೇಳ್ಬಿಟ್ನಂದ್ರೆ ಆ ದಶಮಾಂಶದ ವ್ಯಾಲ್ಯೂ ಹೆಂಗ್ ಕಂಡುಹಿಡಿಬೇಕಂದ್ರೆ, ಈಗ ಫಾರ್ ಎಕ್ಸಾಂಪಲ್ ನೀವೇನ್ ಹೇಳ್ಬಿಟ್ಟ, ಅಂತ್ಯಗೊಳ್ಳುವ ದಶಮಾಂಶ. ಈ ಅಂತ್ಯಗೊಳ್ಳುವ ದಶಮಾಂಶದ ಬೆಲೆ ಏನು, ಆ ದಶಮಾಂಶದ ಬೆಲೆ ಏನಂತ ಕೇಳಿದಾಗ ನೀವೇನ್ ಮಾಡ್ಬೇಕಂದ್ರೆ ಅದಕ್ಕೊಂದು ಪರ್ಟಿಕ್ಯುಲರ್ ಮೆಥಡ್ ಇದೆ. ಈಗ ಅಭ್ಯಾಸದಲ್ಲಿ ಆ ಟೈಪ್ ಕ್ವಶನ್ಸ್ ಇದಾವೆ. ಈಗ ಅಂತ್ಯಗೊಳ್ಳುವ ದಶಮಾಂಶ ಹೌದಲ್ಲ ಅಂತ ಕೇಳೋ ಕ್ವಶನ್ಸ್ ಅದಾವೆ, ಮತ್ತೆ ಅಂತ್ಯಗೊಳ್ಳುವ ದಶಮಾಂಶ ಆದ್ರೆ ಆ ದಶಮಾಂಶವನ್ನು ಬರಿ ಅಂತ ಕೊಡ್ತಾನೆ. ಅವಾಗ ನಾವೇನ್ ಮಾಡ್ಬೇಕಂದ್ರೆ ಇದೇ ಕ್ವಶನ್ಸ್ ಅನ್ನ ತೆಗೆದುಕೊಂಡು ಅವನು ಮಾಡೋಣ. ಏನಿದೆ 3/8 ಇದೆ, ಮತ್ತೆ ಇನ್ನೊಂದು ಏನಿದೆ 13/125 ಇದೆ, ಇನ್ನೊಂದು ಕ್ವಶನ್ ಏನಾಯ್ತದು 7/8 ಇದೆ. ಅಂತ್ಯಗೊಳ್ಳುವ ದಶಮಾಂಶ ಆದ್ರೆ ಅದರ ಬೆಲೆಯನ್ನು ಬರಿ ಅಂತ ಕೇಳ್ತಾನೆ. ಅವಾಗ ನಾವೇನ್ ಮಾಡ್ಬೇಕಂದ್ರೆ ಇಡ್ರಲ್ಲ ಏನಾಗ್ತದೆ 3ನ 8 ಅನ್ನ ಏನ್ ಮಾಡ್ಬೇಕು 2 ಕ್ಯೂಬ್ ಮಾಡ್ಬೇಕು. ಇದ್ರ ಟೋಟಲ್ ದಶಮಾಂಶದ ಬೆಲೆ ಕಂಡುಹಿಡಿಬೇಕಂದ್ರೆ ನಾವೇನ್ ಮಾಡೋದು, ಕಂಪಲ್ಸರಿ ಭಾಗಾಕಾರ ವಿಧಾನ ಮಾಡ್ಬೇಕಂತ ಏನಿಲ್ಲ. 2/8/3 ಮಾಡಿ ಅದನ್ನ ಭಾಗಾಕಾರ ವಿಧಾನ ಮಾಡಿ ಆ ದಶಮಾಂಶನ ಕಂಡುಹಿಡಿಬೇಕಂತಿಲ್ಲ. ನಾವು ಇನ್ನೊಂದು ಮೆಥಡ್ ಇಂದ ಮಾಡಬಹುದು. ಏನಂದ್ರೆ 8 ಅನ್ನ ಏನ್ ಬರ್ತೀವಿ 2 ಕ್ಯೂಬ್ ಬರ್ತೀವಿ. ಇದು 2 ಕ್ಯೂಬ್ ಅಂದ್ರೆ ನಾ ಹೆಂಗ್ ಮಾಡ್ಕೋಬೇಕಂದ್ರೆ ಒಟ್ಟು ಇದ್ರ ತಳಗ್ ಪವರ್ ಏನ್ ಬರ್ಬೇಕು 100 ಅಥವಾ 1000 ಅಥವಾ 10,000 ಬರುವಂಗೆ ನಾವ್ ಮಾಡ್ಕೋಬೇಕು. 100 1000 10,000 ಬರ್ಬೇಕಂದ್ರೆ ನಮ್ಗೆ ಯಾವ ರೀತಿ ಇರ್ಬೇಕು, ಒಂದು 2 ಮತ್ತೆ ಏನ್ ಇರ್ಬೇಕು 5 ಇರ್ಬೇಕು. ಅವಾಗ ಏನಾಗ್ತದೆ ಈ ರೀತಿ ಬೆಲೆ ಬರ್ತಾವ. ಹಂಗಾದ್ರೆ ಈಗಾಗಲೇ 2 ಕ್ಯೂಬ್ ಇದೆ, ಇದಕ್ಕೆ ಅಡಿಷನಲ್ ಆಗಿ ಏನ್ ಬೇಕಾಗಿತ್ತು ನಮಗೆ 5 ಕ್ಯೂಬ್ ಬೇಕಾಗಿತ್ತು. ಅವಾಗ 2 ಕ್ಯೂಬ್ ಇಂಟು 5 ಕ್ಯೂಬ್ ಏನಾಗ್ತದೆ, ಅದೇನಾಗ್ತದೆ 10 ಕ್ಯೂಬ್ ಆಗ್ತದೆ. ಹೌದನಲ್ಲ ನೋಡ್ರಿ, ಇದನ್ನ 2 ಕ್ಯೂಬ್ ಇಂಟು 5 ಕ್ಯೂಬ್ ಅನ್ನ ನಾವೇನ್ ಮಾಡುದು 2 ಇಂಟು 5 ಹೋಲ್ ಕ್ಯೂಬ್ ಬರೀಬಹುದು. ಅವಾಗ ಏನಾಗ್ತದೆ 10 ಕ್ಯೂಬ್ ಆಗ್ತದೆ. 10 ಕ್ಯೂಬ್ ಅಂದ್ರೆ ಎಷ್ಟು 1000 ಬಂತಂದ್ರೆ ಈಸಿಯಾಗಿ ನಾವೇನ್ ಮಾಡೋದು, ಆ ದಶಮಾಂಶ ವಿಸ್ತರಣೆಯನ್ನು ನಾವೇನ್ ಮಾಡೋದು ಕಂಡು ಹಿಡಿಬಹುದು. ಹಂಗಂದ್ರೆ ಈಗ ನೋಡ್ರಿ 3/8 8 ಅನ್ನ ಏನ್ ಮಾಡಿದ್ವಿ 2 ಕ್ಯೂಬ್ ಮಾಡಿದ್ವಿ. ಈಗ ಇದಕ್ಕೆ ಅಡಿಷನಲ್ ಆಗಿ ಏನ್ ಬೇಕಾಗಿತ್ತು 5 ಕ್ಯೂಬ್ ಬೇಕಾಗಿತ್ತು. ಮಲ್ಟಿಪ್ಲೈ ಬೈ 5 ಕ್ಯೂಬ್ ಮಾಡಿ ಅಂದ್ರೆ ಇಲ್ಲಿ ಡಿವೈಡೆಡ್ ಬೈ 5 ಕ್ಯೂಬ್ ಮಾಡಿದ್ರೆ ಮತ್ತೆ ಮಲ್ಟಿಪ್ಲೈ ಬೈ ಏನ್ ಮಾಡ್ಬೇಕು 5 ಕ್ಯೂಬ್ ಮಾಡ್ಬೇಕಾಗ್ತದೆ. ಅವಾಗ 5 ಕ್ಯೂಬ್ ಅಂದ್ರೆ ಎಷ್ಟು 125 ಇಂಟು 3 ಇದ್ರ ವ್ಯಾಲ್ಯೂ ಎಷ್ಟು 2 ಇಂಟು 5 ಹೋಲ್ ಕ್ಯೂಬ್. ಅವಾಗ 3 ಐದ್ಲೆ ಎಷ್ಟು 15, 3 6 1 7, 3 1 3 ಡಿವೈಡೆಡ್ ಬೈ 10 ಕ್ಯೂಬ್ ಅಂದ್ರೆ ಎಷ್ಟು 1000. ನೋಡ್ರಿ 5 10 10 ಕ್ಯೂಬ್ ಅಂದ್ರೆ ಎಷ್ಟು 1000. ಅವ್ ನಾವು 3 ಬಿಂದುಗೆ 3 ಸ್ಥಾನ ಅಂತ ಬಿಂದು ಕೊಟ್ರೆ ಏನಾಗ್ತದೆ 0.375 ಅಂತ ನಾವೇನ್ ಮಾಡುದು, ಇದು ದಶಮಾಂಶ ಬೆಲೆನ ನಾವು ಕಂಡುಹಿಡಬಹುದು. ಭಾಗಾಕಾರ ವಿಧಾನ ಮಾಡ್ಲಾರ್ದೇನೆ ನಾವೇನ್ ಮಾಡ್ಬೋದು ಕಂಡುಹಿಡಬಹುದು. ಅದೇ ರೀತಿ ಇದನ್ನ ಮಾಡೋಣ ನೋಡ್ರಿ 13 ಇದೆ. 125 ನ ಯಾವ ರೀತಿ ಬರೋಣ 5 ಕ್ಯೂಬ್ ಇದೆ. ಈಗ ಇದು ಈ ರೀತಿ 1000 ಅಥವಾ 10,000 ಅಥವಾ ಈ ರೀತಿಯಾಗಿ ಜಾಸ್ತಿ ಅಂದ್ರೆ ಇದು ಈ ರೀತಿ ಬರ್ಬೇಕಂದ್ರೆ ನಾವು 100 1000 10,000 ಬರ್ಬೇಕಂದ್ರೆ ನಮ್ಗೆ ಈಗ 5 ಕ್ಯೂಬ್ ಇದೆ. ಈಗಾಗಲೇ ನಾವು ಮಲ್ಟಿಪ್ಲೈ ಏನ್ ಮಾಡ್ಬೇಕು 2 ಕ್ಯೂಬ್ ಮಾಡ್ಬೇಕು. ಇಲ್ಲಿ ತೆಳಗ್ 2 ಕ್ಯೂಬ್ ಇದೆ ಅಂತ ಮ್ಯಾಗನು ನಾವೇನ್ ಮಾಡ್ಕೋಬೇಕು 2 ಕ್ಯೂಬ್ ಮಾಡ್ಕೋಬೇಕು. ಅವಾಗ ಏನಾಗ್ತದೆ ಅಂದ್ರೆ ಇದು 13 ಇಂಟು 2 ಕ್ಯೂಬ್ ಅಲ್ಲಿ ಎಷ್ಟು 8 ಡಿವೈಡೆಡ್ ಬೈ ಇದು 5 ಇಂಟು 2 ಹೋಲ್ ಕ್ಯೂಬ್ ಆಗ್ತದೆ. ಅವಾಗ 8 3 24 8 1 8 8 3 24 8 1 8 8 2 ಎಷ್ಟು 10. 5 ಇಂಟು 2 10 10 ಕ್ಯೂಬ್ ಅಂದ್ರೆ ಎಷ್ಟು 1000. ಹಾಗಾದ್ರೆ 1000 ಅನ್ನ ಇದು ಮಾಡಿದ್ರೆ 3 ಸ್ಥಾನ ಅಂತ ಬಿಂದು ಕೊಟ್ರೆ ಏನಾಗ್ತದೆ 0.104 ಅಂತ ದಶಮಾಂಶ ವಿಸ್ತರಣೆಯನ್ನು ಬರ್ದ್ವಿ.
ಈಗ ನೆಕ್ಸ್ಟ್ 7/80 ಇದೆ. 7/80 ಅನ್ನ ನಾವ್ ಈಗ ಜಸ್ಟ್ ದಶಮಾಂಶ ವಿಸ್ತರಣೆ ಬರ್ದಿದ್ವಿ. ದಶಮಾಂಶ ವಿಸ್ತರಣೆ ಏನಾಗಿತ್ತು ಅಂದ್ರೆ ಅದು 2/4 ಇಂಟು 5/1 ಆಗಿತ್ತು. 2/4 ಇಂಟು 5/1 ಹೌದಾ? ಇಲ್ಲಿ 2/4 ಇದೆ ಅಂದ್ರೆ ಇದು 5/4 ಆಗ್ಬೇಕು. ಆದ್ರೆ ಇಲ್ಲಿ 5/1 ಇದೆ. ಅದಕ್ಕೆ ನಾವ್ ಮಾಡ್ಬೇಕು, ಅಡಿಷನಲ್ ಆಗಿ 5 ಕ್ಯೂಬ್ ಮಾಡ್ಕೋಬೇಕು. ಮತ್ತೆ ತೆಳಗ್ 5 ಕ್ಯೂಬ್ ಮಾಡಿ ಅಂದ್ರೆ ಮ್ಯಾಗ 5 ಕ್ಯೂಬ್ ಮಾಡ್ಬೇಕು. ಯಾಕಂದ್ರೆ 7 ಅಲ್ಲ, ಸಾರಿ, ಇದು 7. ಈಗ ನೋಡ್ಲಿ, ಈಗಾಗಲೇ 2/4 ಇದೆ. ಈಗ 5/4 ಬೇಕಾಗಿದೆ. ಈಗ 5/4 ಅಲ್ಲಿ 5/1 ಇದೆ ಅಂದ್ರೆ ನಮ್ಗೆ ಇನ್ನೂ ಎಷ್ಟು ಕಡಿಮೆ ಇತ್ತು? 3 ಕಡಿಮೆ ಇತ್ತು. ಅದಕ್ಕೆ 5/3 ಮಾಡ್ಕೊಂಡು ಕೆಳಗೆ 5/3 ಮಲ್ಟಿಪ್ಲೈ ಮಾಡ್ಕೊಂಡು ಅಂದ್ರೆ ಮೇಲೆ ಏನ್ ಮಾಡ್ಬೇಕು? 5/3 ಮಲ್ಟಿಪ್ಲೈ ಮಾಡ್ಬೇಕು. ಅವಾಗ 5/3 ಅಂದ್ರೆ ಎಷ್ಟು? 125 ಇಂಟು 7. ಈಗ ಚೆಕ್ ಮಾಡ್ರಿ, 2/4 ಇದೆ. 5/1 ಇಂಟು 5/3 ಎಷ್ಟು? 5/4. ಹೌದಾ? ಈಗ 7 ಇದ್ಲಿ ಎಷ್ಟು? 35. 7 14, 3 ಎಷ್ಟು? 17. 7 ಒಂದ್ಲಿ 7 ಒಂದೆಷ್ಟು? 8. ಈಗ 2/4 ಇಂಟು 5/4 ಎಷ್ಟಾಗ್ತದೆ? 2 ಇಂಟು 5 ಹೋಲ್/4 ಆಗ್ತದೆ. ಅವಾಗ 875. 2 ಇಲ್ಲಿ 10. 10/4 ಅಂದ್ರೆ 4 ಪೂಜಿ. 1 2 3 4. 4 ಪೂಜೆ ಅಂದ್ರೆ 4 ಸ್ಥಾನ ಅಂತ ಬಿಂದು ಕೊಟ್ಟಾಗ ಏನಾಗ್ತದೆ ಇದ್ರ ವ್ಯಾಲ್ಯೂ? 0.0875 ಆಗ್ತದೆ. ಈ ರೀತಿಯಾಗಿ ನಾವೇನ್ ಮಾಡ್ಬೋದು? ಅವು ಒಂದ್ ವೇಳೆ ಅಂತ್ಯಗೊಳ್ಳುವ ದಶಾಂಶ ಆಗಿದ್ರೆ ಅದ್ರ ವ್ಯಾಲ್ಯೂಸ್ ಅನ್ನ ನಾವೇನ್ ಮಾಡ್ಬೋದು? ಕಂಡುಹಿಡಿಬಹುದು. ಈಗ ಈ ರೀತಿಯಾಗಿ ನೀವು ಈ ರೀತಿಯ ಒಂದು 8.6 ಪ್ರಮೇಯ 8.6 ಮತ್ತು 8.7 ಅನ್ನ ಬಳಸ್ಕೊಂಡು ನೀವೇನ್ ಮಾಡ್ರಿ, ಇಡೀ ಅಭ್ಯಾಸವನ್ನ ಈ 8.4 ಅಭ್ಯಾಸವನ್ನು ನೀವೇನ್ ಮಾಡ್ರಿ